ಬೀಜಕ್ಕಿಂತ ಮುಖ್ಯವಾದುದು ಮಣ್ಣು. ಬೇರಾವುದೋ ಮಾಡದಿರುವವನ್ನು ಶ್ರದ್ಧೆ ಮಾಡಬಲ್ಲದು. ದಾಜಿ. ಪೂಜ್ಯ ಶ್ರೀ ಚಾರೀಜಿ ಮಹಾರಾಜರ 99ನೇ ಜಯಂತ್ಯೋತ್ಸವದಂದು ನೀಡಿದ ಸಂದೇಶ. ಜುಲೈ 24, 2026. ಕಾನ್ಹಾ, ಶಾಂತಿವನಂ. ಬೀಜಕ್ಕಿಂತ ಮುಖ್ಯವಾದುದು ಮಣ್ಣು. ಬೇರಾವುದೋ ಮಾಡದಿರುವವನ್ನು ಶ್ರದ್ಧೆ ಮಾಡಬಲ್ಲದು. ಪ್ರಿಯ ಮಿತ್ರರೇ, ಇಬ್ಬರು ವ್ಯಕ್ತಿಗಳು ಒಂದೇ ಧ್ಯಾನ ಮಂದಿರದಲ್ಲಿ ಕುಳಿತು ಸಮಾನ ಪ್ರಾಣಾಹುತಿಯನ್ನು ಸ್ವೀಕರಿಸುತ್ತಾ, ಅದೇ ಶಬ್ದಗಳನ್ನು ಆಲಿಸುತ್ತಾ, ಅದೇ ಕ್ಷಣದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾರೆಂದು ಕಲ್ಪಿಸಿಕೊಳ್ಳಿ. ಧ್ಯಾನದ ನಂತರ ಏಳುವ ಒಬ್ಬ ವ್ಯಕ್ತಿಯಲ್ಲಿ ಮೊಟ್ಟ ಮೊದಲ ಬಾರಿ ದಿಕ್ಸೂಚಿಯು ಉತ್ತರ ದಿಕ್ಕನ್ನು ಕಂಡುಕೊಂಡ ರೀತಿಯಲ್ಲಿ ಮೌನವಾಗಿ ಮಾರ್ಪಡಿಸಲಾಗದಂಥ ಏನೋ ಒಂದು ಪಲ್ಲಟವಾಗಿದೆ. ಮತ್ತೊಬ್ಬ ವ್ಯಕ್ತಿ ಏಳುತ್ತಾ ಗಡಿಯಾರ ನೋಡಿ ಉಳಿದವರೆಲ್ಲರಿಗೂ ಹೇಗನ್ನಿಸಿರಬಹುದೆಂದು ಅಚ್ಚರಿಗೊಳ್ಳುತ್ತಾನೆ. ಪ್ರಾಣಾಹುತಿ, ಮೌನ ಹಾಗೂ ಶಬ್ದಗಳು ಇವೆಲ್ಲವೂ ಸಮಾನವಾಗಿದ್ದರೂ ಅದೇನೋ ವ್ಯತ್ಯಾಸವಿರುತ್ತದೆ. ಹೀಗೇಕೆ? ಈ ಪ್ರಶ್ನೆಯನ್ನು ಹಾಗೆಯೇ ಉಳಿಸಿಕೊಂಡಿರಿ. ನಾವದಕ್ಕೆ ಪುನಃ ಮರಳೋಣ. ಅದೇ ರೀತಿಯಾಗಿ ಒಂದು ನೀರಿನ ಪಾತ್ರೆಯಲ್ಲಿ ಆಲೂಗಡ್ಡೆ ಮತ್ತು ಮೊಟ್ಟೆಯನ್ನು ಬೇಯಿಸುತ್ತಿದ್ದಾರೆ ಎಂದುಕೊಳ್ಳಿ. ನೀರು, ಶಾಖ ಮತ್ತು ಕುದಿಸಿದ ಸಮಯ ಎಲ್ಲವೂ ಒಂದೇ ಆಗಿದ್ದರೂ ಆಲೂಗಡ್ಡೆ ಮೃದುವಾಗುತ್ತದೆ, ಆದರೆ ಮೊಟ್ಟೆ ಗಟ್ಟಿಯಾಗುತ್ತದೆ. ನಾವು ನಮ್ಮೊಳಗೆ ಏನನ್ನು ಇಟ್ಟುಕೊಂಡಿದ್ದೇವೆ ಎಂಬ ಅಂಶ, ನಮ್ಮ ಅನುಭವ ನಮ್ಮನ್ನು ಮತ್ತಷ್ಟು ಮುಕ್ತಗೊಳಿಸುತ್ತದೋ ಅಥವಾ ಮುಚ್ಚಿಕೊಳ್ಳುವಂತೆ ಮಾಡುತ್ತದೋ ಎನ್ನುವುದನ್ನು ನಿರ್ಧರಿಸುತ್ತದೆ. ಇದು ಪ್ರತಿಭೆಯದೋ ಅರ್ಹತೆಯದೋ ಪ್ರಶ್ನೆಯಾಗಿರದೆ ಮಣ್ಣಿನ ವಿಷಯವಾಗಿದೆ. ಅನುವಾದಿಸಲಾಗದ ಶಬ್ದ ಹಿಂದಿನ ಸರಣಿ ಸಂದೇಶಗಳಲ್ಲಿ ಸಾಧಕ ಹಾಗೂ ಭವಿಷ್ಯದ ಜೀವನದ ನಡುವೆ ನಿಲ್ಲುವ 7 ಆಂತರಿಕ ತಡೆಗಳನ್ನು ನೋಡಿದೆವು. ಹೇಗೆ ಬಯಕೆ ವಿಭಜಿಸುತ್ತದೆ, ಆಲಸ್ಯ ಉಸಿರು ಕಟ್ಟಿಸುತ್ತದೆ, ಸಂಶಯ ಕೊರೆಯುತ್ತದೆ, ಗರ್ವ ಆವರಿಸಿಕೊಳ್ಳುತ್ತದೆ, ಮತ್ಸರ ಊನಗೊಳಿಸುತ್ತದೆ, ಪೂರ್ವಾಗ್ರಹ ಕಿಟಕಿಗಳನ್ನು ಮುಚ್ಚುತ್ತದೆ, ಹಾಗೂ ಇವೆಲ್ಲವುಗಳ ಮೂಲವಾದ ಭಯವು ಬಾಗಿಲು ಮುಚ್ಚಿ ಒಳಗಿನಿಂದ ಬೀಗ ಹಾಕುತ್ತದೆ ಎನ್ನುವುದನ್ನು ನೋಡಿದೆವು. ಜೀವಿಸದ ಜೀವನದಲ್ಲಿ ವಿಶ್ವಾಸವು ಬಾಗಿಲನ್ನು ತೆರೆಯುವ ಕೀಲಿಕೈಯಾಗಿದ್ದು, ಆಚೆ ಬದಿಯಲ್ಲಿ ನಾವು ಕಾಣುವುದು ಗಂತವ್ಯವಾಗಿರದೆ ನೆಲದ ಗುಣವಾಗಿರುತ್ತದೆ ಎಂದು ಕಂಡುಕೊಂಡೆವು. ಪ್ರಾಚೀನರು ಅದನ್ನು ಶ್ರದ್ಧೆ ಎಂದು ಕರೆದಿದ್ದಾರೆ. ಶ್ರದ್ಧೆಯ ಇಂಗ್ಲಿಷ್ ಅನುವಾದ ಫೇತ್ ಎಂದಾಗುತ್ತದೆಯಾದರೂ ಅದು ಪೂರ್ಣ ಅರ್ಥ ನೀಡದು. ಸಾಬೀತುಪಡಿಸಲಾಗದ್ದನ್ನು ನಂಬುವುದೆಂದರೆ ಫೇತ್ ಎಂದು ವಿವರಿಸಲಾಗುತ್ತದೆ. ಆದರೆ ಶ್ರದ್ಧೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚು ಜೀವಂತಿಕೆ ಉಳ್ಳದ್ದು. ಅದು ನಂಬಿಕೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದೃಢತೆ, ನಿಷ್ಠೆ ಹಾಗೂ ಮನೋನಿಶ್ಚಯವನ್ನು ಒಂದೇ ಎರಕದಲ್ಲಿ ಹುಯ್ದಂತೆ. ಅದು ಮನಸ್ಸು ಒಂದು ಪ್ರತಿಪಾದನೆಯನ್ನು ಒಪ್ಪುವುದಷ್ಟೇ ಅಲ್ಲ, ಬುದ್ಧಿಯು ಸಾಕ್ಷಿಯನ್ನು ತೂಗಿ ನೋಡುವ ಮುನ್ನವೇ ನಮ್ಮ ಇಡೀ ಇರವು ಹೃದಯದ ಸತ್ಯದೆಡೆಗೆ ವಾಲುವಂಥದ್ದು. ತಿಳಿದವರು ಗ್ರಂಥಗಳು ಹಾಗೂ ಗುರುವನ್ನು ನಂಬುವ ಮೂಲಕ ಸಂಭವ್ಯವಾದುದನ್ನು ಸಾಧಿಸುವುದನ್ನೇ ಶ್ರದ್ಧೆಯೆಂದು ವಿವರಿಸಿದ್ದಾರೆ. ಈಗ ನಂಬಿಕೆ ಎಂಬ ಪದದಲ್ಲಿ ಸೂಕ್ಷ್ಮತೆ ಅಡಗಿದೆ. ಅದು ವಿಷಯದ ನಿಷ್ಕ್ರಿಯ ಸ್ವೀಕಾರವಷ್ಟೇ ಅಲ್ಲ, ಅದು ಕೇವಲ ಮಾತಿಗೆ ಸೀಮಿತವಾಗದೆ ಸ್ವತಃ ಅನುಭವಿಸಿದ ಸತ್ಯದೆಡೆಗೆ ನಮ್ಮೆಲ್ಲ ಸಾಮರ್ಥ್ಯಗಳ ಸಕ್ರಿಯ ಹೊಂದಾಣಿಕೆ. ಆಂತರಿಕ ಅನುಭವಗಳ ಶ್ರೇಷ್ಠ ನಕ್ಷೆಗಾರ ಪತಂಜಲಿ ಋಷಿಯು ಅತ್ಯುನ್ನತ ಸಾಕ್ಷಾತ್ಕಾರವನ್ನು ತಲುಪುವ 5 ಗುಣಗಳ ಸರಣಿಯಲ್ಲಿ ಶ್ರದ್ಧೆಯನ್ನು ಮೊದಲ ಸ್ಥಾನದಲ್ಲಿರಿಸಿದ್ದಾನೆ. ಆ 5 ಗುಣಗಳೆಂದರೆ ಶ್ರದ್ಧೆ, ವೀರ್ಯ, ಶಕ್ತಿ, ಸ್ಮೃತಿ, ಸ್ಮರಣೆ, ಸಮಾಧಿ, ತಲ್ಲೀನತೆ ಹಾಗೂ
ಪ್ರಜ್ಞೆ, ವಿವೇಕ. ಇದರ ಅನುಕ್ರಮವನ್ನು ಗಮನಿಸಿ. ಶ್ರದ್ಧೆಯು ಶಕ್ತಿ ಅಥವಾ ಇಚ್ಛೆಯನ್ನು ಪ್ರಯೋಗಿಸಲು ಇಂಧನವನ್ನೊದಗಿಸುತ್ತದೆ. ಶಕ್ತಿಯು ಸ್ಮರಣೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ಮರಣೆಯು ತಲ್ಲೀನತೆಯಾಗಿ ಪಕ್ವಗೊಳ್ಳುತ್ತದೆ ಹಾಗೂ ತಲ್ಲೀನತೆಯು ವಿವೇಕವಾಗಿ ವಿಕಸಿತಗೊಳ್ಳುತ್ತದೆ. ಇಡೀ ಶೃಂಖಲೆಯು ಮೊದಲ ಸಂಪರ್ಕ ಕೊಂಡಿಯನ್ನು ಆಧರಿಸಿದೆ. ಶ್ರದ್ಧೆಯನ್ನು ತೆಗೆದುಬಿಟ್ಟರೆ ಛಲವಿಲ್ಲದ ಏಣಿಯಂತೆ ಉಳಿದವೆಲ್ಲ ನೆಲಸಮವಾಗುತ್ತವೆ. ನೀವು ನಿರೀಕ್ಷಿಸದ ಆತ್ಮವಿಶ್ವಾಸ. ನಾವು ಸಾಮಾನ್ಯವಾಗಿ ಶ್ರದ್ಧೆ ಎಂದರೆ ಭಗವಂತನಲ್ಲಿ, ಗುರುವಿನಲ್ಲಿ ಹಾಗೂ ನಮ್ಮ ಅಭ್ಯಾಸದ ಮೇಲಿನ ನಂಬಿಕೆಯೆಂದು ತಿಳಿದಿದ್ದೇವೆ. ಶ್ರದ್ಧೆಯಲ್ಲಿ ಅವೆಲ್ಲವೂ ಇವೆಯಾದರೂ ಅದು ನಮ್ಮೊಂದಿಗೆ ಆರಂಭಗೊಳ್ಳುವುದು ಒಂದು ವಿಸ್ಮಯವೇ. ನಮ್ಮಲ್ಲಿ ಆತ್ಮವಿಶ್ವಾಸವಿಲ್ಲದಿದ್ದರೆ ನಂಬಿಕೆಯ ಅಭಾವ ಉಂಟಾಗುತ್ತದೆ. ಈ ಹಾದಿಯಲ್ಲಿ ನಡೆಯುವಂತೆ ನಮಗೆ ನಮ್ಮ ಸಾಮರ್ಥ್ಯದ ಮೇಲೆಯೇ ವಿಶ್ವಾಸವಿಲ್ಲದಿದ್ದರೆ ಹಾದಿ ಅದೆಷ್ಟು ತೇಜೋಮಯವಾಗಿದ್ದರೂ ಪ್ರಯೋಜನವಿಲ್ಲ. ನಮ್ಮ ಆಯ್ಕೆ ಸೂಕ್ತವಾಗಿದೆ ಎಂದು ನಾವು ನಂಬದಿದ್ದರೆ ಎಷ್ಟೇ ಪ್ರಮಾಣದ ಕೃಪೆಯು ಮನವೊಲಿಸಲಾರದು. ಸಂಶಯ ಮರಳುತ್ತಲೇ ಇರುತ್ತದೆ. ಅದಕ್ಕೆ ಕಾರಣ ನಮಗೆ ನಮ್ಮ ಗ್ರಹಿಕೆಯ ಮೇಲೆ ವಿಶ್ವಾಸವಿಲ್ಲವೆಂಬುದೇ ಹೊರತು ನಮಗೆ ಅನುಭವ ಸಾಲದು ಎಂದಲ್ಲ. ಇದರರ್ಥವೇನೆಂದು ಆಲೋಚಿಸಿ. ದೃಢ ಬುನಾದಿಯ ನಿರ್ಮಾಣದಲ್ಲಿ 11 ವರ್ಷ ಅಭ್ಯಾಸ ಮಾಡಿಯೂ ಇದು ನಿಜವೇ ಎಂದು ಪ್ರಶ್ನಿಸುವ ಮಹಿಳೆಯ ನೆನಪಿದೆಯೇ? ಆಕೆಯ ಅಭ್ಯಾಸ ಯಾವ ಕುಂದುಗಳಿಲ್ಲದೆ ಆಕೆಯ ಪರಿವರ್ತನೆ ಸುತ್ತಲಿನ ಎಲ್ಲರಿಗೂ ಗೋಚರಿಸಿದರೂ ಆಕೆಗೆ ನಂಬಿಕೆ ಇರಲಿಲ್ಲ. ಏಕೆ? ಸಂಶಯವಿದ್ದದ್ದು ಅಭ್ಯಾಸದ ಮೇಲಲ್ಲ, ಸ್ವತಃ ತನ್ನ ಮೇಲೆಯೇ. ಆಕೆಗೆ ಸ್ವತಃ ತನ್ನ ಪರಿವರ್ತನಾ ಸಾಮರ್ಥ್ಯದ ಮೇಲೆ ವಿಶ್ವಾಸವಿರಲಿಲ್ಲ. ಆಕೆ ಕುದಿಯುವ ನೀರಿನಲ್ಲಿನ ಮೊಟ್ಟೆಯಂತೆ. ಆಕೆಯನ್ನು ಮೆದುಗೊಳಿಸಬೇಕಾದ ಅನುಭವವೇ ಗಡಸುಗೊಳಿಸಿತು. ಆ ಪ್ರಶ್ನೆ ಏಳುವ ಮುನ್ನವೇ ಶ್ರದ್ಧೆ ಅದನ್ನು ಪರಿಹರಿಸಬಹುದಿತ್ತು. ಇಲ್ಲಿ ಸಂಶಯದೊಂದಿಗೆ ವಾದಿಸುವ ಅಗತ್ಯವಿಲ್ಲ. ಸಂಶಯ ನುಸುಳಲು ಆಸ್ಪದವೇ ನೀಡದಂತೆ ಸುಭದ್ರ ನೆಲವನ್ನು ಅಣಿಗೊಳಿಸಿದರೆ ಸಾಕು. ಇದು ನಾವು ಕೇಳಿಸಿಕೊಳ್ಳಲೇಬೇಕಾದ ಶ್ರದ್ಧೆಯ ಆಯಾಮ. ದೈವೇಚ್ಛೆಗೆ ಶರಣಾಗತಿ ಎಷ್ಟು ಮುಖ್ಯವೋ ಆಧ್ಯಾತ್ಮಿಕತೆಗೆ ಶ್ರದ್ಧೆ ಅಷ್ಟೇ ಅವಶ್ಯಕ. ಅವೆರಡಕ್ಕೂ ವಿರೋಧವಿಲ್ಲ. ಅವು ವಿಭಿನ್ನ ದೃಷ್ಟಿಕೋನಗಳಿಂದ ಕಾಣುವ ಒಂದೇ ಚಲನೆ ಆಗಿವೆ. ಬಿಟ್ಟುಕೊಡುವಂತೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿದ್ದರೆ ಅದೇ ಶರಣಾಗತಿ. ನೀವು ಅದರ ಕೃಪೆಗೆ ಅರ್ಹರೆಂದು ನಂಬುವಷ್ಟು ನಿಮಗೆ ದೈವಿಕತೆಯ ಮೇಲೆ ವಿಶ್ವಾಸವಿದ್ದರೆ ಅದು ಆತ್ಮವಿಶ್ವಾಸ. ಶ್ರದ್ಧೆ ಅವೆರಡನ್ನೂ ಒಂದೇ ಕೈಯಲ್ಲಿ ಹಿಡಿದಿಡುತ್ತದೆ. ಮಣ್ಣಿನಲ್ಲಿ ಬೆಳೆಯುವುದು ಯಾವುದು? ಬೀಜ ತಾನು ಬೀಳುವ ಮಣ್ಣನ್ನು ಆಯ್ದುಕೊಳ್ಳದು. ಆದರೆ ಸಾಧಕನಿಗೆ ಆ ಆಯ್ಕೆ ಇದೆ. ಆತ ಸಿದ್ಧಗೊಳಿಸುವ ನೆಲವು ಮುಂದಿನದೆಲ್ಲವನ್ನೂ ನಿರ್ಧರಿಸುತ್ತದೆ. ಎಲ್ಲಿ ನಿಜವಾದ ದೃಢ ವಿಶ್ವಾಸವಿರುವುದಿಲ್ಲವೋ ಅಲ್ಲಿ ನಿಜವಾದ ಪ್ರೇಮವಿರದು. ಜೊತೆಗೆ ನಿಜವಾದ ಶರಣಾಗತಿಯೂ ಇರದು. ಎಲ್ಲಿ ನಿಜವಾದ ದೃಢ ವಿಶ್ವಾಸವಿರುವುದೋ ಆತ್ಮದ ಸಜೀವ ಸಂರಚನೆ ಅನಾವರಣಗೊಳ್ಳುತ್ತದೆ. ಶ್ರದ್ಧೆಯು ಪ್ರೇಮ ಬೆಳೆಯುವ ನೆಲ. ಭಕ್ತಿ ತನ್ನ ದಿಕ್ಕನ್ನು ಕಂಡುಕೊಂಡ ಪ್ರೇಮ ಭಾವ. ಶರಣಾಗತಿಯು ಫಲದ ಮೇಲಿನ ಹಿಡಿತವನ್ನು ಮುಕ್ತಗೊಳಿಸಿದ ಭಕ್ತಿ. ಲಯಾವಸ್ಥೆ ಎಂದರೆ ಶರಣಾಗತಿಯನ್ನು ಸಮರ್ಪಿಸಿದರೆ ಏನು ಉಳಿಯುತ್ತದೋ ಅದು. ಈ ಅನುಕ್ರಮವನ್ನು ಮತ್ತೊಮ್ಮೆ ನಿಧಾನವಾಗಿ ನೋಡೋಣ. ಶ್ರದ್ಧೆಯು ಪ್ರೇಮಕ್ಕೆ ಎಡೆಮಾಡಿಕೊಡುತ್ತದೆ. ಪ್ರೇಮ ಭಕ್ತಿಯನ್ನು ತರುತ್ತದೆ. ಭಕ್ತಿ ಶರಣಾಗತಿಯನ್ನು ಸಾಧ್ಯವಾಗಿಸುತ್ತದೆ. ಶರಣಾಗತಿ ಲಯಾವಸ್ಥೆಡೆಗೆ ಕರೆದೊಯ್ಯುತ್ತದೆ. ಮೊಗ್ಗು ಹೂವಾಗಿ, ಹೂವು ಕಾಯಿಯಾಗುವಂತೆ ಹಿಂದಿನದಕ್ಕಿಂತ
ಪಕ್ವವಾಗುತ್ತದೆ. ಮೊಗ್ಗನ್ನು ಬಲವಂತವಾಗಿ ಕಾಯಿಯಾಗುವಂತೆ ಮಾಡಲಾಗದಿದ್ದರೂ ನೆಲವನ್ನು ಹದಗೊಳಿಸಿ ಸೂರ್ಯ ತನ್ನ ಕೆಲಸ ಮಾಡಲು ಬಿಡಿ. ಈ ಹೊಸ ಸರಣಿಯಡಿ ನಮ್ಮನ್ನು ವ್ಯಾಪಿಸಿಕೊಳ್ಳುವ ಸತ್ಯ ಹೀಗಿದೆ: ಲಯಾವಸ್ಥೆ ಸಂಭವಿಸಿದಾಗ ನಿಜವಾದ ಯಾತ್ರೆ ಆರಂಭಗೊಳ್ಳುತ್ತದೆ. ಈ ವಾಕ್ಯದ ಮೇಲೆ ಮೌನವಾಗಿ ಕೊಂಚ ಸಮಯ ವಿನಿಯೋಗಿಸಿರಿ. ಬಹುತೇಕ ಎಲ್ಲ ಆಧ್ಯಾತ್ಮಿಕ ಸಂಪ್ರದಾಯಗಳು ಹಾಗೂ ಬೋಧನೆಗಳು ಐಕ್ಯವೇ ಗುರಿಯೆಂದು ಹೇಳುತ್ತವೆ. ಆದರೆ ಗುರಿ ಮುಟ್ಟಿದ ಅನುಭವಿಗಳು ಇನ್ನೂ ಹೆಚ್ಚಿನದನ್ನು ಹೇಳುತ್ತಾರೆ. ಶೃಂಗವೇ ಗುರಿಯಲ್ಲ, ಅದು ದ್ವಾರವಷ್ಟೇ. ನೀವು ಅನ್ವೇಷಿಸುತ್ತಿದ್ದೀರೆಂದು ತಿಳಿದ ಜೀವನವು ಮತ್ತೊಂದು ಬದಿಯ ಜೀವನಕ್ಕಾಗಿ ಮಾಡುವ ಸಿದ್ಧತೆ ಮಾತ್ರ. ಅಂತೆಯೇ ಆ ಸಿದ್ಧತೆಯು ಮಣ್ಣಿನ ಗುಣಮಟ್ಟದಿಂದ ಆರಂಭವಾಗುತ್ತದೆ. ಸಪ್ಪೆಯೂ ಅಲ್ಲ, ಕುರುಡು ಅಲ್ಲ. ಪಿಸು ಮಾತಿನ ಸೂಚನೆಯೊಂದು ಮೆಲ್ಲನೆಯ ಆರ್ಭಟವನ್ನು ತರುತ್ತದೆ. ವಿಶ್ವಾಸ ಸಪ್ಪೆಯಾಗಿರಲು ಸಾಧ್ಯವಿಲ್ಲ. ನಿಮ್ಮ ವಿಶ್ವಾಸ ಉತ್ಸಾಹರಹಿತವಾಗಿದ್ದರೆ ನಿಮ್ಮ ಉದ್ದೇಶಗಳನ್ನು ಪರ್ಯಾಲೋಚಿಸಿ ಅವುಗಳನ್ನು ಕೈಗೊಳ್ಳಿರಿ. ಶ್ರದ್ಧೆ ಅತ್ಯುತ್ಸಾಹಿ ಮತ್ತು ದೃಢನಿಶ್ಚಯವುಳ್ಳದ್ದು. ಅದು ಯಾವ ಗಾಳಿಯೂ ನಂದಿಸಲಾಗದ ತೀವ್ರತೆಯಿಂದ ಉರಿಯುವ ದೀಪದಂತೆ. ಅದಕ್ಕೆ ಕಾರಣ ತೈಲ ಆಳದವರೆಗೂ ಇರುವುದೆಂದೇ ಹೊರತು ಜ್ವಾಲೆ ಉಗ್ರವೆಂದಲ್ಲ. ವಿಶ್ವಾಸ ಕುರುಡೂ ಅಲ್ಲ. ಅದು ನಿಮ್ಮ ಆಂತರಿಕ ಲೋಕವನ್ನು ಪಲ್ಲಟಗೊಳಿಸುವ ಯಾವುದೋ ಅಂಶವನ್ನು ಎದುರಿಸುವುದರಿಂದ ಹುಟ್ಟುತ್ತದೆ. ಯಾರು ಸೂಕ್ಷ್ಮವಾಗಿ ಪರಿಶೀಲಿಸದ ವಂಶಪಾರಂಪರ್ಯವಾಗಿ ಪಡೆದ ನಂಬಿಕೆ ಮಾತ್ರದಿಂದ ವಿಶ್ವಾಸವನ್ನು ಪ್ರತ್ಯೇಕಗೊಳಿಸುವುದು ಇದೆ. ನಿಮ್ಮ ತಂದೆ ತಾಯಿಯರು ನಂಬುತ್ತಾರೆಂದು ಅಥವಾ ನಿಮ್ಮ ಸಮುದಾಯ ನಂಬುತ್ತದೆಂದು ನೀವು ನಂಬಬಹುದು. ಏಕೆಂದರೆ ಪ್ರಶ್ನಿಸುವುದಕ್ಕಿಂತ ನಂಬುವುದು ಸುಲಭ. ಆದರೆ ಶ್ರದ್ಧೆಯಲ್ಲಿ ಹಾಗಾಗದು. ಅದು ನೇರವಾದದ್ದು. ನೀವು ಧ್ಯಾನಕ್ಕೆ ಕುಳಿತು ವಿಚಾರವು ಉತ್ಪತ್ತಿ ಮಾಡಲಾಗದ, ನೆನಪು ರೂಪಿಸಲಾಗದ ಉಪಸ್ಥಿತಿಯನ್ನು ನಿಸ್ಸಂಶಯವಾಗಿ ಅನುಭವಿಸಿದಾಗ ಶ್ರದ್ಧೆ ನಿಮ್ಮಲ್ಲಿ ಬೆಳೆಯಲಾರಂಭಿಸುತ್ತದೆ. ನಿಮ್ಮದೇ ಹೃದಯ ಅದಕ್ಕೆ ಸಾಕ್ಷಿಯಾಗಿದೆ. ಆದ್ದರಿಂದಲೇ ಹಾರ್ಟ್ಫುಲ್ನೆಸ್ ಮಾರ್ಗದಲ್ಲಿ ಧ್ಯಾನವು ವಿಧಾನ ಮಾತ್ರವಲ್ಲ, ಅದು ಶ್ರದ್ಧೆ ರೂಪುಗೊಳ್ಳುವ ಪ್ರಯೋಗಶಾಲೆ. ಸತ್ಯವಾದ ಯಾವುದೋ ಒಂದಕ್ಕೆ ಗವಾಕ್ಷಿ ತೆರೆಯುವ ಪ್ರತಿಯೊಂದು ಧ್ಯಾನವು ನಿಮ್ಮ ಪದತಲದ ನೆಲಕ್ಕೆ ಒಂದು ಪದರವನ್ನು ಸೇರಿಸುತ್ತದೆ. ಕಾಲಕ್ರಮೇಣ ಆ ನೆಲ ಅದೆಷ್ಟು ಭದ್ರವಾಗುತ್ತದೆಂದರೆ ಎಂದಿನಂತೆ ಸಂಶಯವು ಬಾಗಿಲು ಬಡಿದಾಗ ನಿಮ್ಮ ಮನೆ ಅಲ್ಲಾಡದು. ನೀವು ಪ್ರತಿ ಪ್ರಶ್ನೆಯನ್ನು ಉತ್ತರಿಸಿದಿರೆಂದಲ್ಲ, ಬದಲಾಗಿ ಪ್ರಶ್ನೆಗಳು ತಲುಪಲಾರದ ನೆಲದ ಮೇಲೆ ನೀವು ನಿಂತಿರುತ್ತೀರಿ. ಅದನ್ನು ಪ್ರಮಾಣೀಕರಿಸಿದ ಜೀವನ. ಇಂದು ನಾವು ಚಾರಿಜಿ ಮಹಾರಾಜರ ಜನ್ಮದಿನದ 99 ವರ್ಷಗಳನ್ನು ಆಚರಿಸುತ್ತಿರುವಂತೆಯೇ ಈ ಸಂದೇಶ ವಿವರಿಸುವ ಎಲ್ಲವನ್ನು ಪರ್ಯಾಲೋಚಿಸಲು ಸಮಯ ನೀಡುವುದೊಳಿತು. ವಿಜ್ಞಾನದಲ್ಲಿ ತರಬೇತುಗೊಂಡ, ಉದ್ಯಮದಲ್ಲಿ ನಿಪುಣರಾದ ಅವರ ಮನಸ್ಸು ಕೂಲಂಕಷ ತನಿಖೆಗಾಗಿ ನಿರ್ಮಿತವಾಗಿದ್ದರೂ ತಮ್ಮ ಗುರುಗಳನ್ನು ಭೇಟಿಯಾದ ನಂತರ ಅವರು ಕಿಂಚಿತ್ತೂ ಕುರುಡಲ್ಲದ ವಿಶ್ವಾಸವನ್ನು ಅರ್ಪಿಸಿದರು. ಏಕೆಂದರೆ ಪ್ರತಿಯೊಂದು ದಿನವೂ ಅವರದನ್ನು ತಮ್ಮ ಹೃದಯವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿದ್ದರು. ಅದು ಎಂದಿಗೂ ಸಪ್ಪೆಯಾಗಿರಲಿಲ್ಲ, ಏಕೆಂದರೆ ಅದು ಅವರ ಸಂಪೂರ್ಣ ಜೀವನವನ್ನು ಆವರಿಸಿತ್ತು. ಅವರ ಹೃದಯ ಸಿದ್ಧಗೊಂಡ ಕ್ಷೇತ್ರವಾಗಿತ್ತು. ಪ್ರಾಣಾಹುತಿ ಅದರ ಮೇಲೆ ಬಿದ್ದಾಗ ಆ ಬೆಳೆ ಸಮಸ್ತ ಪ್ರಪಂಚದ ಸಾಧಕರಿಗೆ ಉಣಿಸಿತ್ತು, ಈಗಲೂ ಉಣಿಸುತ್ತಿದೆ. ತಮ್ಮ ವಿಶ್ವಾಸವನ್ನು ಮೆಚ್ಚುವಂತೆ ಅವರು ನಮ್ಮನ್ನು ಕೇಳದೆ ನಮ್ಮದೇ ವಿಶ್ವಾಸವನ್ನು ಬೆಳೆಸಿಕೊಳ್ಳುವಂತೆ ಹೇಳಿದರು. ನಾವು ಅವರಿಗೆ ಅರ್ಪಿಸಬಹುದಾದ ಅತ್ಯುತ್ತಮ ಶ್ರದ್ಧಾಂಜಲಿ ಎಂದರೆ ಅದು ಸಿದ್ಧವಾದ ಹೃದಯ. ಧ್ಯಾನ ಮಂದಿರದ ಇಬ್ಬರು ವ್ಯಕ್ತಿಗಳು ಧ್ಯಾನ ಮಾಡುತ್ತಿದ್ದ ಆ ಇಬ್ಬರ ವಿಷಯಕ್ಕೆ ಮರಳೋಣ ಹಾಗೂ ಯಾರೊಂದಿಗೆ ಆರಂಭಿಸುವುದೆಂದು ನೋಡೋಣ.
ಭಿನ್ನವಾಗಿದ್ದುದೇನು? ಮಣ್ಣು. ಒಂದು ಹೃದಯ ಸಿದ್ಧವಾಗಿತ್ತು. ಪರಿಪೂರ್ಣ ಅಥವಾ ಸಂಪೂರ್ಣವೆಂದೇನಲ್ಲ, ಆದರೆ ಅದರಲ್ಲಿ ಇಚ್ಛೆಯಿತ್ತು. ನಿಜವಾದುದೇನೋ ಆಗಬಹುದೆಂಬ ಮೌನ ನಿಶ್ಚಯ. ತನ್ನ ಸ್ವೀಕರಿಸುವ ಸಾಮರ್ಥ್ಯದ ಮೇಲೆ ನಂಬಿಕೆಯಿತ್ತು. ಆ ಇಚ್ಛೆ ಪ್ರತಿಭೆಯೋ ಅದೃಷ್ಟವೋ ಅಲ್ಲ, ಅದು ಶ್ರದ್ಧೆ. ಕುದಿಯುವ ನೀರಿನಲ್ಲಿನ ಆಲೂಗಡ್ಡೆಯಂತೆ ಪ್ರಾಣಾಹುತಿಯ ಉಷ್ಣದಿಂದ ಹೃದಯ ಮೆದುವಾಗಿ ನೀಡಲಾದ ಎಲ್ಲದಕ್ಕೂ ಮತ್ತಷ್ಟು ಮುಕ್ತವಾಯಿತು. ಈ ಗುಣವನ್ನು ಬೆಳೆಸಿಕೊಳ್ಳಲಿಚ್ಛಿಸುವ ಎಲ್ಲರೂ ಅದನ್ನು ಬೆಳೆಸಿಕೊಳ್ಳಲು ಸಾಧ್ಯವಿದೆ. ಮತ್ತೊಂದು ಹೃದಯ ಬಂಜರಾಗಿರಲಿಲ್ಲ. ಯಾವ ಹೃದಯವೂ ಎಂದಿಗೂ ಬಂಜರಾಗಿರಲು ಸಾಧ್ಯವಿಲ್ಲವೆಂದು ಇಲ್ಲಿ ಸ್ಪಷ್ಟಗೊಳಿಸೋಣ. ಅದು ಕೇವಲ ಸಿದ್ಧವಾಗಿರಲಿಲ್ಲ, ಪ್ರಾಯಶಃ ಚಂಚಲವಾಗಿತ್ತು, ಎಚ್ಚರಿಕೆಯಿಂದಿತ್ತು, ಅಥವಾ ಹೆಚ್ಚೇನೂ ಆಶಿಸಬೇಡ, ಪಿಸುಗುಟ್ಟುವ ಹಳೆಯ ನಿರಾಶೆಯೊಂದರ ಭಾರವನ್ನು ಹೊತ್ತಿದ್ದಿರಬಹುದು. ಆ ಪಿಸುಮಾತು ಪರಿಚಿತವೇ? ನಾವು 8 ಸಂದೇಶಗಳಲ್ಲಿ ಕರಗಿಸಿದ ಅದೇ ಭಯದ ಕೊನೆಯ ಪ್ರತಿಧ್ವನಿ. ಅದಕ್ಕೆ ಪ್ರತ್ಯೌಷಧ ಮೊದಲಿದ್ದುದೇ. ಅದು ಬೃಹತ್ ಕಾರ್ಯವಲ್ಲ, ಕೇವಲ ಪುಟ್ಟ ಬದಲಿಸಲಾರದ ಹೆಜ್ಜೆ. ಹಾಗಾಗಿ ನಾಳೆ ಪುನಃ ಕೊಂಚ ಹೆಚ್ಚು ಮುಕ್ತತೆಯಿಂದ ಧ್ಯಾನ ಮಾಡಿ. ಹೃದಯ ಸ್ವಲ್ಪ ಕಡಿಮೆ ರಕ್ಷಣಾತ್ಮಕವಾಗಿರಲಿ, ಆ ಲವಲೇಶವಷ್ಟೇ ಸಾಕು. ಶ್ರದ್ಧೆ ಪೂರ್ಣ ರೂಪುಗೊಂಡು ಬರುವುದಿಲ್ಲ. ಪ್ರತಿಯೊಂದು ಋತುವಿನಲ್ಲಿ ಮಣ್ಣು ಆಳವಾದಂತೆ, ಧ್ಯಾನದಿಂದ ಧ್ಯಾನಕ್ಕೆ, ಪ್ರತಿಯೊಂದು ವಿಶ್ವಾಸ ತುಂಬಿದ ಕಾರ್ಯದೊಂದಿಗೆ ಅದು ಬೆಳೆಯುತ್ತಾ ಹೋಗುತ್ತದೆ. ನಾವೆಲ್ಲರೂ ಭರವಸೆಯ ಅಗತ್ಯವಿರುವ ಮಕ್ಕಳಂತೆ ಯುಗಯುಗಾಂತರಗಳಿಂದಲೂ ಹಸ್ತಾಂತರಗೊಂಡ ಆಳವಾಗಿ ಬೇರೂರಿದ ಭಯಗಳನ್ನು ಹೊತ್ತಿದ್ದೇವೆ. ಶ್ರದ್ಧೆ, ಆತ್ಮವು ತನಗೆ ತಾನೇ ಕೊಟ್ಟುಕೊಳ್ಳುವ ಭರವಸೆ. ಅದು ಮಗುವೊಂದು ಅನುಮತಿಗಾಗಿ ಹೊರಗೆ ನೋಡುವುದನ್ನು ನಿಲ್ಲಿಸಿ ನಂಬಿಕೆಗಾಗಿ ಕಾಯುತ್ತಿದ್ದ. ಎಂದಿನಿಂದಲೂ ತನ್ನ ಕಾಲಿನ ಕೆಳಗೆಯೇ ಇದ್ದ ಸದೃಢ ನೆಲವನ್ನು ಕಂಡುಕೊಂಡ ಕ್ಷಣ. ನೆಲವನ್ನು ಹದಗೊಳಿಸಿರಿ, ಆಗ ಬೀಜಕ್ಕೆ ತಾನೇನಾಗಬೇಕೆಂದು ಈಗಾಗಲೇ ತಿಳಿದಿದೆಯೆಂದು ಕಂಡುಕೊಳ್ಳುವಿರಿ. ಪ್ರೇಮ ಮತ್ತು ಪ್ರಾರ್ಥನೆಗಳೊಂದಿಗೆ, ಕಮಲೇಶ್.